ಕದನ ವಿರಾಮಕ್ಕೆ ಟ್ರಂಪ್ ಇಟ್ಟ ಆ ಭೀಕರ ಷರತ್ತು ಮಂಡಿಯೂರಿದ ಇರಾನ್ ಯುದ್ಧಕ್ಕೆ ಬೀಳುತ್ತಾ ಬ್ರೇಕ್. ನಮಸ್ಕಾರ ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಪ್ರಳಯ ಸೃಷ್ಟಿಯಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಶುರು ಮಾಡಿರುವ ಆಪರೇಷನ್ ಎಪಿಕ್ ಫ್ಯೂರಿ ಇಡೀ ಇರಾನ್ ದೇಶವನ್ನ ಬುಡಸಮೇತ ನಡುಗಿಸಿದೆ. ದಶಕಗಳಿಂದ ಪಾಶ್ಚಿಮಾತ್ಯ ದೇಶಗಳ ಕಣ್ಣಿಗೆ ಬೆರಳಿಟ್ಟು ಆಡ್ತಾ ಇದ್ದ ಇರಾನ್ ಇದೇ ಮೊದಲ ಬಾರಿಗೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾಗಿದೆ. ಈ ಭೀಕರ ಕಾರ್ಯಾಚರಣೆಗೆ ಹೊಡೆತಕ್ಕೆ ತತ್ತರಿಸಿರುವ ಇರಾನ್ ಇದೀಗ ಅನಿವಾರ್ಯವಾಗಿ ತಾನೇ ಖುದ್ದಾಗಿ ಮಾತುಕತೆಯ ಇಚ್ಛೆಯನ್ನ ವ್ಯಕ್ತಪಡಿಸಿದೆಯಂತೆ. ಕದನ ವಿರಾಮಕ್ಕೆ ಮುಂದೆ ಬಂದಿದೆ. ಇರಾನ್ನ ಈ ಹೆಜ್ಜೆಯ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ನಾವು ಕದನ ವಿರಾಮಕ್ಕೆ ರೆಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ವೀಕ್ಷಕರೇ. ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸೋದಕ್ಕೆ ಇರಾನ್ ಮುಂದೆ ಒಂದು ಭೀಕರವಾದ ಷರತ್ತು ಇಟ್ಟಿದ್ದಾರೆ. ಆ ಷರತ್ತನ್ನು ಕೇಳಿದ ಇರಾನ್ ಸರ್ಕಾರ ಒಂದು ಕ್ಷಣ ಸ್ತಬ್ಧವಾಗಿ ನಿಂತಿದೆ. ಅಷ್ಟಕ್ಕೂ ಟ್ರಂಪ್ ಇಟ್ಟಿರುವ ಆ ಡೇಂಜರಸ್ ಡಿಮ್ಯಾಂಡ್ ಏನು? ಕೋಮ್ ನಗರದ ಮೇಲೆ ಇಸ್ರೇಲ್ ಭಾರೀ ದಾಳಿ ಮಾಡಿದ್ಯಾಕೆ? ಖಮೇನಿಯ ಉತ್ತರಾಧಿಕಾರಿಯಾಗಿ ಮುಸ್ತಫಾ ಖಮೇನಿ ಬರೋದು ಫಿಕ್ಸ್ ಆಯ್ತಾ? ಇದೆಲ್ಲದರ ನಡುವೆ ಇಷ್ಟು ದಿನ ಅಹಂಕಾರದಲ್ಲಿದ್ದ ಇರಾನ್ ದಿಢೀರನೆ ತನ್ನ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಲು ಸಿದ್ಧವಾಗಿದ್ಯಾಕೆ? ಇದರ ಹಿಂದೆ ಇರಾನ್ ಅಮೆರಿಕಾಗೆ ಇಟ್ಟಿರುವ ಆ ಲಾಭದಾಯಕ ಕೌಂಟರ್ ಆಫರ್ ಏನು ಗೊತ್ತಾ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಈ ಮಹಾಯುದ್ಧದ ಕ್ಲೈಮ್ಯಾಕ್ಸ್ ರಹಸ್ಯವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಇರಾನ್ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಇದರ ಹಿಂದೆ ಏನಾದರೂ ಇರಾನ್ ಪ್ಲಾನ್ ಮಾಡ್ಕೊಂಡಿದೆಯಾ? ಅಮೆರಿಕ ಇಷ್ಟೆಲ್ಲ ಒಂದು ದಿನಕ್ಕೆ ಅಥವಾ ಅಮೆರಿಕ ಸಾವಿರಾರು ಕೋಟಿ ರೂಪಾಯಿ ಯುದ್ಧ ಮಾಡಿ ಅಮೆರಿಕಾಗೇನು ಸಿಕ್ತು? ಜನರ ಸಾವು ನೋವು ಸಿಕ್ತು. ಈ ಯುದ್ಧ ಬೇಕಾಗಿತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈತ ಬಿಸ್ನೆಸ್ ಮೈಂಡೆಡ್ ನಾಯಕ. ಆತ ಏನೇ ಮಾಡಿದ್ರು, ಏನೇ ಡಿಸಿಷನ್ ತಗೊಂಡ್ರು, ಏನೇ ಕೆಟ್ಟ ಕೆಲಸ ಮಾಡಿದ್ರು ಅದ್ರ ಹಿಂದೆ ಅಮೆರಿಕದ ಸಂಪೂರ್ಣ ಲಾಭದ ಲೆಕ್ಕಾಚಾರ ಇರುತ್ತೆ. ಮಾಧ್ಯಮಗಳೊಂದಿಗೆ ಮಾತನಾಡಬೇಕಾದ್ರೆ ಟ್ರಂಪ್ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾರೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ನಮ್ಮ ಅಭ್ಯಂತರ ಇಲ್ಲ, ಕದನ ವಿರಾಮಕ್ಕೂ ನಾವು ರೆಡಿ ಇದ್ದೇವೆ. ಆದರೆ ಆ ಶಾಂತಿ ನಾವು ಹೇಳಿದಂತೆ ಆಗಬೇಕು, ಅಂದ್ರೆ ನಾವು ಹೇಳಿದಂತೆ ನಡಿಬೇಕು. ಹಾಗಾದ್ರೆ ಟ್ರಂಪ್ ವಿಧಿಸಿರುವ ಆ ಕಠಿಣವಾದ ಷರತ್ತು ಏನು ಗೊತ್ತಾ? ಇರಾನ್ ತನ್ನ ಪರಮಾಣು ಅಸ್ತ್ರ ಬಿಡಬೇಕು ಅಂತಾನಾ ಅಥವಾ ಇಸ್ರೇಲ್ ಮೇಲೆ ದಾಳಿ ನಿಲ್ಲಿಸಬೇಕು ಅಂತಾನಾ? ಇಲ್ಲ, ಟ್ರಂಪ್ ಇಟ್ಟಿರುವ ಷರತ್ತು ಇದ್ಯಾವುದೂ ಅಲ್ಲ. ಟ್ರಂಪ್ ನೇರವಾಗಿ ಇರಾನ್ನ ಸಾರ್ವಭೌಮತ್ವದ ಮೇಲೇನೆ ಕೈ ಹಾಕಿದ್ದಾರೆ. ಇರಾನ್ನ ಮುಂದಿನ ಸರ್ವೋಚ್ಚ ನಾಯಕ, ಸುಪ್ರೀಂ ಲೀಡರ್ ಯಾರಾಗಬೇಕು ಅನ್ನೋ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಇರಾನ್ನ ಪಾತ್ರ ಇರಲೇಬೇಕು. ನಾನು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀನೋ, ನಾನು ಯಾವ ವ್ಯಕ್ತಿಯನ್ನು ಬೊಟ್ಟು ಮಾಡಿ ತೋರಿಸ್ತೀನೋ ಆ ವ್ಯಕ್ತಿನೇ ಇರಾನ್ನ ಸರ್ವೋಚ್ಚ ನಾಯಕ ಆಗಬೇಕು ಅನ್ನುವಂತಹ ಕಂಡೀಷನನ್ನು ಹಾಕಿದ್ದಾರೆ. ವೀಕ್ಷಕರೇ, ನೀವೇ ಯೋಚನೆ ಮಾಡಿ. ಒಂದು ದೇಶದ ಅತ್ಯುನ್ನತ ನಾಯಕರನ್ನು ಆಯ್ಕೆ ಮಾಡೋದು ಆ ದೇಶದ ಆಂತರಿಕ ವಿಚಾರ, ಆ ದೇಶದ ಜನರ ವಿಚಾರ. ಆದರೆ ಟ್ರಂಪ್ ನಿಮ್ಮ ನಾಯಕನನ್ನು ನೀವಲ್ಲ, ನಾನು ಡಿಸೈಡ್ ಮಾಡಬೇಕು, ನಾನು ಸೆಲೆಕ್ಟ್ ಮಾಡಬೇಕು. ಇದೆಂಥ ನ್ಯಾಯ? ವೆನೆಜುವೆಲಾದ ರಾಜಕೀಯ ಬದಲಾವಣೆಗಳಲ್ಲಿ ನಾವು ಹೇಗೆ ಪಾತ್ರ ವಹಿಸಿದ್ವೋ ಹಾಗೆಯೇ ಇರಾನ್ ವಿಷಯದಲ್ಲೂ ಅಮೆರಿಕ ಭಾಗಿಯಾಗಬೇಕು ಅಂತ ಹೇಳಿದ್ದಾನೆ. ಇದರರ್ಥ ಇಷ್ಟು ದಿನ ಅಮೆರಿಕದ ವಿರುದ್ಧ ಬೆಂಕಿ ಕಾರ್ತಾಗಿದ್ದ ಹಳೆಯ ನೀತಿಗಳನ್ನೇ ಮುಂದುವರಿಸುವ ಯಾವುದೇ ಹೊಸ ನಾಯಕನನ್ನ ಅಮೆರಿಕ ಒಪ್ಪೋದಿಲ್ಲ ಅನ್ನೋದನ್ನ ಟ್ರಂಪ್ ಜಗಜ್ಜಾಹೀರು ಮಾಡಿದ್ದಾರೆ. ಟ್ರಂಪ್ ಅವರು ಇಂತಹದ್ದೊಂದು ಷರತ್ತು ವಿಧಿಸೋದಕ್ಕೆ ಒಂದು ಬಹುದೊಡ್ಡ ಕಾರಣ ಇದೆ. ಖಮೇನಿ ಅವರ ನೀತಿಗಳನ್ನೇ ಅನುಸರಿಸುವ ಅಮೆರಿಕ ಇಸ್ರೇಲ್ ದ್ವೇಷವನ್ನ ಮೈಗೂಡಿಸುವಂತಹ ವ್ಯಕ್ತಿಯೊಬ್ಬ ಮತ್ತೆ ಇರಾನ್ ಅಧಿಕಾರಕ್ಕೆ ಬಂದ್ರೆ ಮುಂದಿನ ಕೇವಲ 5 ವರ್ಷಗಳಲ್ಲಿ ಅಮೆರಿಕ ಮತ್ತೊಮ್ಮೆ ಇರಾನ್ ಜೊತೆ ಯುದ್ಧಕ್ಕಿಳಿಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ನಮಗೆ ಇರಾನ್ನಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ತರುವಂತಹ, ನಮ್ಮ ಮಾತು ಕೇಳುವಂತಹ ನಾಯಕ ಬೇಕು ಅನ್ನೋದು ಟ್ರಂಪ್ನ ಲೆಕ್ಕಾಚಾರ. ಆದರೆ ಟ್ರಂಪ್ ಲೆಕ್ಕಾಚಾರಕ್ಕೆ ತದ್ವಿರುದ್ಧವಾಗಿ ಇರಾನ್ನ ಒಳಗಡೆ ಬೇರೆಯದೇ ಆಟ ಶುರುವಾಗಿದೆ. ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಇರಾನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂದರೆ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವ ಸಮಿತಿ ಇದೆಯಲ್ಲ, ಈಗಾಗಲೇ ತನ್ನ ಕೆಲಸ ಶುರು ಮಾಡಿದೆ. ಅಯತುಲ್ಲಾ ಅಲಿ ಖಮೇನಿ ಅವರ 2ನೇ ಪುತ್ರ ಮುಸ್ತಫಾ ಖಮೇನಿಯನ್ನ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿದೆ ಎನ್ನೋ ಬಲವಾದ ಸುದ್ದಿಗಳು ಹೊರಬೀಳತಾಗಿದ್ದಾವೆ. ಈ ಮುಸ್ತಫಾ ಖಮೇನಿ ಯಾರು ಗೊತ್ತಾ? ಈತ ಕೇವಲ ಧಾರ್ಮಿಕ ನಾಯಕನಲ್ಲ, ಹಲವಾರು ವರ್ಷಗಳಿಂದ ತೆರೆಮರೆಯಲ್ಲಿ ತಮ್ಮ ತಂದೆಯ ಇಡೀ ಕಚೇರಿಯನ್ನ ನಿಯಂತ್ರಿಸ್ತಾ ಇದ್ದದ್ದೇ ಈತ. ಎಲ್ಲದಕ್ಕಿಂತ ಅಪಾಯಕಾರಿ ವಿಚಾರ ಏನಂದ್ರೆ
ಇರಾನ್ನ ಬಲಿಷ್ಠ ಸೇನಾಪಡೆಯಾದ ರೆವಲ್ಯೂಷನ್ಸ್ ಗಾರ್ಡ್ಸ್ ಕಮಾಂಡರ್ಗಳ ಜೊತೆಗೆ ಈ ಮುಸ್ತಫಾ ಖಮೇನಿ ಅತ್ಯಂತ ಆಪ್ತ ಸಂಬಂಧ ಹೊಂದಿದ್ದಾನೆ. ಅಂದರೆ ಅಪ್ಪನಿಗಿಂತ ಮಗ ದೊಡ್ಡ ಕಟ್ಟರ್ಪಂಥಿ. ಇಂತಹ ವ್ಯಕ್ತಿ ಪೀಠ ಏರಿದ್ರೆ ಯುದ್ಧ ನಿಲ್ಲುವ ಬದಲು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭೀಕರವಾಗಲಿದೆ ಈ ಇರಾನ್ ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಆತಂಕ. ಇದಕ್ಕಾಗಿಯೇ ಇಸ್ರೇಲ್ ಪಡೆಗಳು ಮಂಗಳವಾರ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿವೆ. ಇರಾನ್ನ ಅತ್ಯಂತ ಪವಿತ್ರ ನಗರವಾಗಿರೋ ಕೋಮ್ನಲ್ಲಿರುವ ಒಂದು ಬೃಹತ್ ಧಾರ್ಮಿಕ ಸಂಸ್ಥೆಯ ಮೇಲೆ ಇಸ್ರೇಲ್ ಏಕಾಏಕಿ ದಾಳಿ ನಡೆಸಿ ಧ್ವಂಸ ಮಾಡಿದೆ. ಯಾಕೆ ಗೊತ್ತಾ? ಇದೇ ಸಂಸ್ಥೆಯು ಇರಾನ್ನ ಮುಂದಿನ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವ ಈ ಆಯ್ಕೆಯನ್ನ ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದೆ. ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ತಡೆಯುವುದೇ ವಿಳಂಬ ಮಾಡುವುದು ಇಸ್ರೇಲ್ ನಡೆಸಿದಂತಹ ಈ ದಾಳಿಯ ಪ್ರಮುಖ ಉದ್ದೇಶವಾಗಿತ್ತು. ಒಂದು ಕಡೆ ಟ್ರಂಪ್ ಷರತ್ತು, ಇನ್ನೊಂದು ಕಡೆ ಇಸ್ರೇಲ್ ಭೀಕರ ದಾಳಿ. ಇವೆರಡರ ಮಧ್ಯೆ ಸಿಕ್ಕಾಕಿಕೊಂಡಿರುವ ಇರಾನ್ ಇದೀಗ ಅನಿವಾರ್ಯವಾಗಿ ಮೊಂಡಿಯೂರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ದಿನ ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಸಿಂಹದಂತೆ ಗರ್ಜಿಸ್ತಾ ಇದ್ದ, ಆಕ್ರಮಣಕಾರಿ ಧೋರಣೆ ತಾಳಿದ್ದ ಇರಾನ್ ಈಗ ದಿಢೀರನ್ನೇ ಒಂದು ದೊಡ್ಡ ಯೂಟರ್ನ್ ಹೊಡೆದಿದೆ. ಸ್ಕೈ ನ್ಯೂಸ್ ಅರೇಬಿಯಾ ವರದಿಯ ಪ್ರಕಾರ ಇರಾನ್ನ ಉಪ ವಿದೇಶಾಂಗ ಸಚಿವ ಮಜೀದ್ ತಲ್ಖ್ ರಾವಂಜಿ ಜಗತ್ತಿನ ಮುಂದೆ ಒಂದು ಅಚ್ಚರಿಯ ಮತ್ತು ಭಯಾನಕ ಘೋಷಣೆ ಮಾಡಿದ್ದಾರೆ. ಇರಾನ್ ತನ್ನ ಬಹುನಿರೀಕ್ಷಿತ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸುವುದಕ್ಕೆ ಸಂಪೂರ್ಣವಾಗಿ ಸಿದ್ಧವಿದೆ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಈ ಮಾತು ಇಡೀ ಜಗತ್ತಿಗೆ ಭಾರಿ ಅಚ್ಚರಿ ಮೂಡಿಸಿದೆ. ದಶಕಗಳಿಂದ ಜಗತ್ತಿನ ಎಲ್ಲ ದೇಶಗಳು ಎಷ್ಟೇ ನಿರ್ಬಂಧ ಹೇರಿದ್ರೂ ಇರಾನ್ ತನ್ನ ಪರಮಾಣು ಬಾಂಬ್ ತಯಾರಿಸುವ ಕನಸನ್ನು ಮಾತ್ರ ಬಿಟ್ಟಿರಲಿಲ್ಲ. ಅದಕ್ಕಾಗಿ ತನ್ನ ದೇಶದ ಆರ್ಥಿಕತೆಯನ್ನೇ ಬಲಿಕೊಟ್ಟಿತ್ತು. ಆದರೆ ಈಗ ಕೇವಲ 5 ದಿನಗಳ ಆಪರೇಷನ್ ಎಪಿಕ್ ಫ್ಯೂರಿಯ ಹೊಡೆತಕ್ಕೆ ಇರಾನ್ ತನ್ನ ಅತಿದೊಡ್ಡ ಅಸ್ತ್ರವನ್ನೇ ಕೆಳಗಿಡೋದಕ್ಕೆ ಮುಂದಾಗಿದೆ. ಇದು ಇರಾನ್ ಮತ್ತು ಇಸ್ರೇಲ್ಗೆ ಸಿಕ್ಕ ಬಹುದೊಡ್ಡ ರಾಜತಾಂತ್ರಿಕ ಜಯ ಅಂತ ವಿಶ್ಲೇಷಿಸಲಾಗ್ತಿದೆ. ಆದರೆ ವೀಕ್ಷಕರೇ, ರಾಜಕಾರಣದಲ್ಲಿ ಯಾರೂ ಕೂಡ ಸುಮ್ಮನೆ ಶರಣಾಗುವುದಿಲ್ಲ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸುವ ಈ ಶಾಂತಿ ಪ್ರಸ್ತಾಪದ ಹಿಂದೆ ಅಮೆರಿಕದ ಮುಂದೆ ಕೇವಲ ಒಂದೇ ಒಂದು, ಆದರೆ ಅತ್ಯಂತ ಬಲವಾದ ಷರತ್ತನ್ನು ಇಟ್ಟಿದೆ. ಇರಾನ್ ಕೂಡ ಒಂದು ಷರತ್ತಿಟ್ಟಿದೆ, ಕಂಡೀಷನ್ ಇಟ್ಟಿದೆ. ಅದೇನೆಂದರೆ, ನಾವು ನಮ್ಮ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಬೇಕಾದ್ರೆ ಅಮೆರಿಕ ಅದಕ್ಕೆ ಪ್ರತಿಯಾಗಿ ನಮಗೆ ಒಂದು ಅತ್ಯಂತ ಲಾಭದಾಯಕವಾದ ಕೌಂಟರ್ ಆಫರ್ ಅಥವಾ ತೃಪ್ತಿದಾಯಕ ಪರ್ಯಾಯ ಪ್ರಸ್ತಾಪವನ್ನು, ಅಂದರೆ ಸ್ಯಾಟಿಸ್ಫ್ಯಾಕ್ಟರಿ ಅಲ್ಟರ್ನೇಟಿವ್ ಆಫರ್ ನೀವು ನೀಡಬೇಕು ಅಂತ. ಅಷ್ಟಕ್ಕೂ ಇರಾನ್ ಕೇಳ್ತಾ ಇರುವ ಕೌಂಟರ್ ಆಫರ್ ಏನು ಗೊತ್ತಾ? ಮೊದಲನೇದಾಗಿ ಇರಾನ್ ಮೇಲೆ ಅಮೆರಿಕ ಮತ್ತು ಯುರೋಪ್ ಹೇರಿರುವ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು, ಎಕನಾಮಿಕ್ ಸ್ಯಾಕ್ಷನ್ಸ್ ತಕ್ಷಣವೇ ಹಿಂಪಡಿಬೇಕು. ಇರಾನ್ ತನ್ನ ತೈಲವನ್ನು ಜಗತ್ತಿಗೆ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ನೀಡಬೇಕು. ಆ ಮೂಲಕ ಇರಾನ್ನ ಆರ್ಥಿಕ ಹಿತಾಸಕ್ತಿಯನ್ನು ರಕ್ಷಿಸಬೇಕು. ಎರಡನೇದಾಗಿ ಭದ್ರತಾ ಖಾತರಿ. ಪರಮಾಣು ಅಸ್ತ್ರ ತ್ಯಜಿಸಿದ ಮೇಲೆ ಅಮೆರಿಕ ಆಗಲಿ ಅಥವಾ ಇಸ್ರೇಲ್ ಆಗಲಿ ಇರಾನ್ನ ಭದ್ರತೆಗೆ ಯಾವುದೇ ಕಂಟಕ ತರಬಾರದು. ಇರಾನ್ ಮೇಲೆ ಭವಿಷ್ಯದಲ್ಲಿ ಯಾವುದೇ ದಾಳಿ ನಡೆಯದಂತೆ ಲಿಖಿತ ಭರವಸೆ ನೀಡಬೇಕು. ಅಂದರೆ ನಾವು ಬಾಂಬ್ ಮಾಡೋದನ್ನು ನಿಲ್ಲಿಸ್ತೀವಿ, ಬದಲಿಗೆ ನೀವು ನಮ್ಮ ದೇಶದ ಆರ್ಥಿಕತೆಯನ್ನು ಉಸಿರಾಡಲು ಬಿಡಬೇಕು ಅನ್ನುವಂತಹದ್ದು ಇರಾನ್ನ ಬೇಡಿಕೆ. ಇದು ಒಂದು ರೀತಿಯಲ್ಲಿ ಷರತ್ತಿಗೆ ಷರತ್ತು ಹಾಕಿದಂತಿದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಈಗ ಕೇವಲ ಶಸ್ತ್ರಾಸ್ತ್ರಗಳ ಕಾಳಗವಾಗಿ ಉಳಿದಿಲ್ಲ. ಇದೀಗ ಅದು ರಾಜತಾಂತ್ರಿಕತೆಯ ಬಹುದೊಡ್ಡ ಚದುರಂಗದಾಟವಾಗಿ ಬದಲಾಗಿದೆ. ಒಂದು ಕಡೆ ನಿಮ್ಮ ನಾಯಕನನ್ನು ನಾನೇ ಆರಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹಠ ಹಿಡಿದು ಕೂತಿದ್ರೆ, ಇನ್ನೊಂದು ಕಡೆ ನಾವು ಪರಮಾಣು ಅಸ್ತ್ರ ಬಿಡ್ತೀವಿ, ಆದರೆ ನಮ್ಮ ಆರ್ಥಿಕತೆ ಮತ್ತು ಭದ್ರತೆ ಕಾಯುವ ಆಫರ್ ಕೊಡಿ ಅಂತ ಇರಾನ್ ತನ್ನ ಕೊನೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಯಾವುದೇ ಮಾತುಕತೆಗೆ ತಲೆ ಕೆಡಿಸಿಕೊಳ್ಳದೆ ಇರಾನ್ನ ಭವಿಷ್ಯದ ನಾಯಕನನ್ನ ಆರಿಸುವ ಕೇಂದ್ರಗಳನ್ನೇ ಧ್ವಂಸ ಮಾಡ್ತಾ ಇದೆ. ಈ ಮೂರೂ ಷರತ್ತುಗಳು ಈ ಮೂರೂ ದೇಶಗಳ ಈಗೋ ಎಲ್ಲಿ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ. ಟ್ರಂಪ್ ಇರಾನ್ನ ಆಫರ್ ಅನ್ನ ಒಪ್ಪಿಕೊಳ್ತಾರಾ ಅಥವಾ ಮುಸ್ತಫಾ ಖಮೇನಿ ಅಧಿಕಾರಕ್ಕೆ ಬಂದು ಈ ಮೂರನೇ ಮಹಾಯುದ್ಧವಾಗಿ ಮಾರ್ಪಡುತ್ತಾ? ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಒಂದು ಸ್ವತಂತ್ರ ದೇಶದ ನಾಯಕನನ್ನ ಅಮೆರಿಕದ ಅಧ್ಯಕ್ಷ ಆಯ್ಕೆ ಮಾಡ್ತಾನಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇರಾನ್ ನಿಜವಾಗಲೂ ತನ್ನ ಪರಮಾಣು ಅಸ್ತ್ರವನ್ನ ತ್ಯಜಿಸುತ್ತಾ ಅಥವಾ ಇದು ಸಮಯಾವಕಾಶ ಪಡೆಯುವ ನಾಟಕನ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಚರ್ಚೆ ಮಾಡೋಣ. ಜಾಗತಿಕ ರಾಜಕಾರಣದ ಮತ್ತು ಈ ಯುದ್ಧದ ಅಪ್ಡೇಟ್, ಅಲ್ಲಿ ಏನೇನಾಗ್ತಾ ಇದೆ, ಯಾವಾಗ ಏನಾಗುತ್ತೆ ಅನ್ನೋದರ ಬಗ್ಗೆ ಇದು ಮಾಹಿತಿಯನ್ನ ನಿಮ್ಮ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.